जियात् श्रीरेणुकाचार्यः शिवाचार्यशिखामणिः यो वीरशैवसिद्धान्तं स्थापयामास भूतले ಬಾಳ ಬಿಸಿಲಲ್ಲಿ ಬಳಲಿ ದಣಿದು ಬಂದಿಯೇ ಪಥಿಕ ಧರ್ಮದ ತನ್ನೆಳಲೊಂದೆ ನಿನಗಾಸರು ಇಲ್ಲಿ ದಣಿವಾರಸೆ ಮನ ಸಂತಸ ಪಡೆ ಮುಂದೆ ನಡೆಯುವ ದಾರಿ ಎನಿತು ಹಗುರು ಶಿವಮೊಗ್ಗ ಜಿಲ್ಲೆಯ ಸೂಗೂರು ಗ್ರಾಮದಲ್ಲಿ ಭವ್ಯವಾಗಿ ಸುಂದರವಾಗಿ ನಿರ್ಮಾಣ ಮಾಡಿದಂಥ ಶ್ರೀ ಮುರುಡ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಉದ್ಘಾಟನಾ ನಿಮಿತ್ತ ಜರುಗುತ್ತಿರುವಂಥ 48ನೇ ದಿನದ ಮಹಾಮಂಡಲೋತ್ಸವ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಬೆಳಕಿ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮ ರಾಚೋಟೇಶ್ವರ ಶಿವಾಚಾರ್ಯ ಸ್ವಾಮಿಗಳವರೇ, ಮಳಲಿ ಸಂಸ್ಥಾನ ಮಠದ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳವರೇ, ಪವಿತ್ರ ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದಂಥ ಮಾಜಿ ಸಂಸದರಾದ ಸನ್ಮಾನ್ಯ ಶ್ರೀ ಆಯನೂರು ಮಂಜುನಾಥ್ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ವಿಧಾನ ಪರಿಷತ್ ಸದಸ್ಯರಾದಂಥ DS ಅರುಣಕುಮಾರ್ ಅವರೇ, ಶಿವಮೊಗ್ಗ ನಗರದ ಶ್ರೀ ಬಸವೇಶ್ವರ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಜ್ಯೋತಿ ಪ್ರಕಾಶ್ ಅವರೇ, ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಹಾಮ ನಾಗರಾಜ್ ಅವರೇ, ದೇವಸ್ಥಾನ ಸಮಿತಿಯ ಅಧ್ಯಕ್ಷರನ್ನು ಮೊದಲು ಮಾಡಿ ಸಮಿತಿ ಎಲ್ಲ ಪದಾಧಿಕಾರಿಗಳವರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಸೂಗೂರು ಗ್ರಾಮದ ಚಾರಿತ್ರಿಕ ಇತಿಹಾಸದಲ್ಲಿ ಇವತ್ತಿನ ಈ ದಿನವನ್ನು ಸುವರ್ಣಾಕ್ಷರಗಳಿಂದ ಬರೆದಿಡುವಂಥ ದಿನವನ್ನಾಗಿ ತಾವೆಲ್ಲ ಮಾಡಿದ್ದೀರಿ. ಈ ಗ್ರಾಮದ ಇತಿಹಾಸವನ್ನು ಅವಲೋಕನ ಮಾಡಿದಾಗ ಈ ಹಿಂದೆ ಯಾರೂ ಸಹ ಪಂಚಪೀಠದ ಜಗದ್ಗುರುಗಳು ದಯಮಾಡಿಸಿದಂಥ ದಾಖಲೆಗಳಿಲ್ಲ. ಆದರೆ ಇವತ್ತು ಈ ಗ್ರಾಮದಲ್ಲಿ ಸುಂದರವಾಗಿ ನಿರ್ಮಾಣ ಮಾಡಿದಂಥ ಶ್ರೀ ಮುರುಡ ಬಸವೇಶ್ವರ ದೇವಸ್ಥಾನದ ಉದ್ಘಾಟನೆ ನಿಮಿತ್ತವಾಗಿ ಹಮ್ಮಿಕೊಂಡಂಥ 48 ದಿನಗಳ ಮಂಡಲೋತ್ಸವ ಧರ್ಮ ಸಮಾರಂಭಕ್ಕೆ ಜಗದ್ಗುರುಗಳನ್ನು ಬರಮಾಡಿಕೊಂಡಿದ್ದೀರಿ. ಎಲ್ಲ ಗ್ರಾಮಗಳಲ್ಲಿ ಉತ್ಸವ ನಡೆದಾಗ ಬಹುಶಃ ಉತ್ಸವದಲ್ಲಿ ಹೆಚ್ಚು ಜನರನ್ನು ನಾವು ಕಾಣ್ತಾ ಇದ್ವಿ.
ಆದರೆ ಸಮಾರಂಭದಲ್ಲಿ ಸ್ವಲ್ಪ ಜನ ಹೆಚ್ಚು ಕಮ್ಮಿ ಆಗ್ತಾಯಿದ್ರು. ಆದರೆ ಸೂಗೂರು ಗ್ರಾಮದಲ್ಲಿ ಉತ್ಸವದಲ್ಲಿ ಸ್ವಲ್ಪ ಕಮ್ಮಿ ಇದ್ದರೂ ಈ ಧರ್ಮ ಸಮಾರಂಭದಲ್ಲಿ ಕೊನೆಯವರೆಗೆ ತಾವೆಲ್ಲ ಕುಳಿತುಕೊಂಡದ್ದನ್ನು ನೋಡಿದರೆ ತಮ್ಮೆಲ್ಲರಲ್ಲಿರುವಂಥ ಆಸಕ್ತಿ, ಧರ್ಮ ಪೀಠಗಳ ಮೇಲೆ ಇಟ್ಟಿರುವಂಥ ಶ್ರದ್ಧಾ ಮನೋಭಾವಕ್ಕೆ ಈ ಸಮಾರಂಭ ಸಾಕ್ಷಿಯಾಗಿದೆ ಅಂಥೇಳಿ ನಾವಾದರೂ ಕೂಡ ಭಾವಿಸ್ತಾ ಇದ್ದೇವೆ. ನಾವು ಅಂದ್ಕೊಂಡಿದ್ವಿ ಸಮಾರಂಭದಲ್ಲಿ ಭಾಳ ಜನ ಏನೂ ಇಲ್ಲ, ಆದಷ್ಟು ಬೇಗನೆ ಕಾರ್ಯಕ್ರಮ ಪೂರ್ಣಗೊಂಡಿಸಿ ಮುಂದೆ ದಯಮಾಡಿಸ್ಬೇಕು ಅಂತ. ಆದರೆ ಮಾತನಾಡುವಂಥವರ ಸಂಖ್ಯೆ ಕಮ್ಮಿ ಇದ್ದರೂ ಕೂಡ ಸಮಾರಂಭದಲ್ಲಿ ಪಾಲ್ಗೊಂಡಂಥ ಎಲ್ಲ ಗಣ್ಯರು ಒಬ್ಬರಿಗಿಂತ ಒಬ್ಬರು ಮಿಗಿಲಾಗಿ ಮಾನವನ ಬದುಕಿಗೆ ಏನು ಅವಶ್ಯಕತೆ ಇದೆ ಅಂಥ ಆದರ್ಶ ಚಿಂತನೆಗಳನ್ನು ನಿಮ್ಮೆಲ್ಲರ ನೆತ್ತಿಯಲ್ಲಿ ತುಂಬಿದ್ದಾರೆ. ನಿಮ್ಮೆಲ್ಲರ ನೆತ್ತಿ ತುಂಬಿದೆ. ಹೊಟ್ಟೆ ಸ್ವಲ್ಪ ಹಸಿವೆಯತ್ತ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಹೇಳುವಂಥದ್ದು ಏನೂ ಕೂಡ ಉಳಿದಿಲ್ಲ. ಎಲ್ಲವನ್ನ ಕೇಳಿ ಸಂತೋಷಪಟ್ಟಿದ್ದೀರಿ. ಆದರೂ ಈ ಜವಾಬ್ದಾರಿಯ ಸ್ಥಾನದಿಂದ ಕೆಲವು ವಿಚಾರಗಳನ್ನು ಸಂದೇಶ ರೂಪದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಹಗಲು ಹೊತ್ತಿನಲ್ಲಿ ಸೂರ್ಯ ನಮಗೆ ಬೆಳಕನ್ನು ಕೊಡ್ತಾನೆ, ರಾತ್ರಿ ಹೊತ್ತಿನಲ್ಲಿ ಚಂದ್ರ ನಮಗೆ ಬೆಳದಿಂಗಳನ್ನು ಕೊಡ್ತಾನೆ. ಆದರೆ ಸರ್ವಕಾಲದಲ್ಲಿ ಸರ್ವ ಸಮುದಾಯಕ್ಕೆ ಯಾವುದಾದ್ರೂ ಬೆಳಕು ಕೊಡ್ತಾ ಇದ್ದರೆ ಅದು ಧರ್ಮ ಒಂದೇ ವಿನಃ ಬೇರೆ ಯಾವುದೂ ಕೂಡ ಅಲ್ಲ ಅನ್ನೋದನ್ನು ನಾವೆಲ್ಲ ತಿಳ್ಕೋಬೇಕಾಗಿದೆ. ಧರ್ಮ ಅಂದರೆ ಬೇರೇನೂ ಅಲ್ಲ. ಹಸಿದವನಿಗೆ ಅನ್ನ ಇದ್ದ ಹಾಗೆ, ಬಾಯಾರಿದವನಿಗೆ ನೀರು ಇದ್ದ ಹಾಗೆ, ಕುರುಡನಿಗೆ ಕಣ್ಣು ಇದ್ದ ಹಾಗೆ, ಪಕ್ಷಿಗೆ ರೆಕ್ಕೆ ಇದ್ದ ಹಾಗೆ ನಮ್ಮೆಲ್ಲರಿಗೂ ಕೂಡ ಧರ್ಮ ಇದೆ ಅನ್ನೋದನ್ನು ಯಾರೂ ಕೂಡ ಮರೆಯಬಾರ್ದು. ಧರ್ಮ ಅಂದರೆ ವೇದಿಕೆಯ ಮೇಲೆ ಮಾತನಾಡುವಂಥ ಮಾತು ಅಂತ ಅರ್ಥ ಅಲ್ಲ. ಆಡಿದ ಮಾತಿನಂತೆ ನಡೆದುಕೊಳ್ಳುವಂಥದ್ದೇನಿದೆ ಅದುವೇ ನಿಜವಾದಂಥ ಧರ್ಮ. ಆದರೆ ಇಂದಿನ ಆಧುನಿಕ ಕಾಲದಲ್ಲಿ ಆಡುವಂಥ ಮಾತು ಒಂದಾದರೆ ನಡೆಯುವಂಥ ದಾರಿ ಬೇರೆ ಆಗಿರುವ ಕಾರಣ ಇವತ್ತು ಧಾರ್ಮಿಕ ರಂಗ ಮೊದಲುಗೊಂಡು ಎಲ್ಲ ರಂಗಗಳಲ್ಲಿ ಕಲುಷಿತವಾದಂಥ ವಾತಾವರಣ ನಿರ್ಮಾಣಗೊಳ್ತಾ ಇರುವುದನ್ನು ತಾವೆಲ್ಲ ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನಿಜವಾದ ಧರ್ಮಪೀಠಗಳ ಮೇಲೆ, ಈ ನಾಡಿನ ಮಠಾಧೀಶರ ಮೇಲೆ ಮತ್ತು ಮುತ್ಸದ್ದಿ ರಾಜಕಾರಣಿಗಳ ಮೇಲೆ ಭಾಳಷ್ಟು ಜವಾಬ್ದಾರಿ ಇದೆ ಅನ್ನುವಂಥದ್ದನ್ನು ನಾವು ಹೇಳಬೇಕಾಗಿಲ್ಲ. ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಶಾಸ್ತ್ರ ಒಂದು ಮಾತು ಹೇಳ್ತಾ ಇದೆ, ದುರ್ಲಭಂ ತ್ರಯಮೇ ವೈತದ್ ದೈವಾನುಗ್ರಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯಾನ್. ಮನುಷ್ಯನಿಗೆ ಮನುಷ್ಯತ್ವ, ಮನುಷ್ಯನಿಗೆ ಮುಮುಕ್ಷತ್ವ, ಮನುಷ್ಯನಿಗೆ ದೊಡ್ಡವರ ಸಹವಾಸ ಪ್ರಾಪ್ತ ಆಗಬೇಕಾಗಿತ್ತು ಅಂದರೆ ಅದು ಪರಮಾತ್ಮನ ಅನುಗ್ರಹ ಇದ್ದಾಗ ಮಾತ್ರ ಇವೆಲ್ಲ ಪ್ರಾಪ್ತವಾಗಲಿಕ್ಕೆ ಸಾಧ್ಯವಾಗ್ತಾ ಇದೆ ಅಂತ ನಾವೆಲ್ಲ ಅನ್ಕೋಬೋದು. ನಾವೇನು ಮನುಷ್ಯರಿಲ್ಲವೇ ಅಂತ. ನಾಮರೂಪಗಳಿಂದ, ವೇಷಭೂಷಣಗಳಿಂದ ಮನುಷ್ಯರಾದರೆ ಸಾಲದು. ಮಾನವೀಯತೆಯ ಆದರ್ಶ ಮೌಲ್ಯಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ನಾವು ನಿಜವಾದಂಥ ಮನುಷ್ಯತ್ವವನ್ನು
ಪಡೆದುಕೊಳ್ಳಲಿಕ್ಕೆ ಅರ್ಹರಾಗ್ತಾ ಇದ್ದೇವೆ. ಅಂಥ ಮನುಷ್ಯತ್ವ ಪ್ರಾಪ್ತಿಯಾಗಬೇಕಾದ್ರೆ ಪರಮಾತ್ಮನ ಅನುಗ್ರಹ ಆಶೀರ್ವಾದ ಯಾವಾಗಲೂ ಇದ್ದೇ ಇರಬೇಕಂತ. ಇನ್ನು ಮುಮುಕ್ಷತ್ವ, ನಾವು ಯಾವ ಧರ್ಮದಲ್ಲೇ ಹುಟ್ಟಿರಲಿ, ಯಾವ ಪರಂಪರೆಯಲ್ಲಿನೇ ಬೆಳೆದಿರಲಿ, ಆದರೆ ಎಲ್ಲರ ಆಶೆ ಏನು ಅಂದರೆ ಯಾವ ಪರಮಾತ್ಮನಿಂದ ಈ ಜೀವಾತ್ಮ ಅಗಲಿ ಬಂದಿದ್ದಾನೆ, ಕೊನೆಗೆ ಆ ಪರಮಾತ್ಮನಲ್ಲಿ ಒಂದಾಗುವಂಥದ್ದೇನಿದೆ ಅದನ್ನೇ ಶಾಸ್ತ್ರಕಾರರು ಮುಕ್ತಿ, ಮೋಕ್ಷ, ಕೈವಲ್ಯ, ನಿರ್ವಾಣ, ನಿಶ್ರೇಯ, ಅಪರೋಕ್ಷ ನಾನಾ ಹೆಸರುಗಳಿಂದ ಕರೀತಾ ಇದ್ದಾರೆ. ಅಂಥ ಮುಮುಕ್ಷತ್ವ ಪ್ರಾಪ್ತಿಯಾಗಬೇಕಾದ್ರೆ ಅದಕ್ಕೂ ಕೂಡ ದೈವಾನುಗ್ರಹ ಬೇಕಂತ. ಇವತ್ತು ಮನುಷ್ಯನಿಗೆ ಮನುಷ್ಯತ್ವವಾಗಲಿ, ಮನುಷ್ಯನಿಗೆ ಮುಮುಕ್ಷತ್ವವಾಗಲಿ ಪ್ರಾಪ್ತ ಆಗಬೇಕಾದ್ರೆ ದೊಡ್ಡವರ ಸಹವಾಸ, ಮಹಾನುಭಾವರ ಸಂಪರ್ಕ ಬಹಳ ಮುಖ್ಯ. ಮಹಾನುಭಾವರ ಸಂಪರ್ಕ ಇತ್ತು ಅಂದರೆ ಇವೆಲ್ಲವೂ ಕೂಡ ಪ್ರಾಪ್ತವಾಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇವತ್ತು ಒಳ್ಳೆಯವರ ಒಡನಾಟದಲ್ಲಿ ನಾವು ಬಾಳಿ ಬದುಕಿದರೆ ಈ ಬದುಕು ಭಾಳಷ್ಟು ಸಮೃದ್ಧಗೊಳ್ತಾ ಇದೆ, ಜೀವನ ವಿಕಾಸಗೊಳ್ತಾ ಇದೆ. ದುರ್ಜನರ ಸಹವಾಸದಲ್ಲಿ ಮನುಷ್ಯ ಏನಾದರೂ ನಡೆದರೆ ಜೀವನ ಸರ್ವನಾಶ ಆಗ್ತಾ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ಪೂರ್ವಜರು ಕೊಡ್ತಾ ಇದ್ದಾರೆ. ಬಹುಶಃ ಬಾಲ್ಯದಲ್ಲಿ ವಿದ್ಯೆಯನ್ನು ಗಳಿಸುವಾಗ, ತಾರುಣ್ಯದಲ್ಲಿ ಸಂಪತ್ತನ್ನು ಗಳಿಸುವಾಗ ಈ ಭೂಮಿಯ ಮೇಲೆ ನಾವು ಬಹಳ ವರ್ಷ ಬದುಕಿ ಬಾಳ್ತೇವೆ ಅನ್ನುವಂಥ ನಂಬಿಕೆ ಇರಬೇಕಂತ. ಹಾಗೇನಾದರೂ ನಂಬಿಕೆ ಇಲ್ಲದೆ ಇದ್ದರೆ ಬಾಲ್ಯದಲ್ಲಿ ವಿದ್ಯೆಯನ್ನಾಗಲಿ, ತಾರುಣ್ಯದಲ್ಲಿ ಸಂಪತ್ತನ್ನಾಗಲಿ ಸಂಪಾದಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ವಿದ್ಯೆ ಮತ್ತು ಸಂಪತ್ತನ್ನು ಗಳಿಸುವಾಗ ಭಾಳ ವರ್ಷ ನಾವು ಬದುಕ್ತೇವೆ ಅನ್ನುವಂಥ ನಂಬಿಕೆ, ವಿಶ್ವಾಸಗಳನ್ನು ಇಟ್ಕೋಬೇಕಂತ. ಅದೇ ಇನ್ನೊಂದು ವಿಚಾರ ಬಂದಾಗ, ಧರ್ಮಾಚರಣೆಯನ್ನು ಮಾಡುವಂಥ ವಿಚಾರ ಬಂದಾಗ, ಯಾವ ಗಳಿಗೆಯಲ್ಲಿ ಮೃತ್ಯು ದೇವತೆ ನಮ್ಮೆಲ್ಲರ ಜುಟ್ಟನ್ನು ಹಿಡಿದು ಎಳೆದು ಒಯ್ತಾಳೋ ಹೇಳಲಿಕ್ಕೆ ಬರೋದಿಲ್ಲ ಅನ್ನುವಂಥ ಭೀತಿಯನ್ನು ಇಟ್ಟುಕೊಂಡು ಮನುಷ್ಯ ಜೀವನದಲ್ಲಿ ಧರ್ಮಾಚರಣೆಯನ್ನು ಮಾಡಿಕೊಂಡು ಬರಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ವಿಶ್ವ ಧರ್ಮದ ವಿಭು, ಮಹಾಮಾನವತಾವಾದಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಮಹಾಮುನಿ ಅಗಸ್ತ್ಯರಿಗೆ ಬೋಧ ಮಾಡುವಾಗ ಧರ್ಮದ ದಶವಿಧ ಸೂತ್ರಗಳನ್ನು ಬೋಧ ಮಾಡಿದ್ದಾರೆ. ಅಹಿಂಸಾದಿ ಧ್ಯಾನ ಪರ್ಯಂತರವಾದ ದಶಧರ್ಮ ಸೂತ್ರಗಳನ್ನು ಬೋಧನೆ ಮಾಡಿದ್ದಾರೆ. ಆ ದಶಧರ್ಮ ಸೂತ್ರಗಳಲ್ಲಿ ಒಂದೊಂದು ಅಂಶಗಳನ್ನು ಇಟ್ಟುಕೊಂಡು ಒಂದೊಂದು ಧರ್ಮಗಳು ಪ್ರಖ್ಯಾತಿಯನ್ನು ಪಡೆದಿದ್ದನ್ನು ನಾವು ಕಾಣ್ತೇವೆ. ಜಗದ್ಗುರು ರೇಣುಕಾಚಾರ್ಯರು ಬೋಧಿಸಿದಂಥ ಅಹಿಂಸಾ ತತ್ವ, ಇದನ್ನು ಜೈನ ಮತ್ತು ಬೌದ್ಧ ಧರ್ಮಗಳು ಪ್ರಮುಖವಾಗಿ ಇಟ್ಟುಕೊಂಡು ಪ್ರಖ್ಯಾತಿಯನ್ನು ಪಡೆದಿದ್ದನ್ನು ನಾವು ಕಾಣ್ತೇವೆ. ಸತ್ಯ ಮತ್ತು ಅಹಿಂಸೆಯ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ನಾವೆಲ್ಲ ಕೇಳ್ತಾ ಇದ್ದೇವೆ. ಎಂಥ ಕಷ್ಟಗಳು ಬಂದರೂ ಕೂಡ ಸತ್ಯವನ್ನೇ ಬಿಡದೆ ಸತ್ಯಕ್ಕಾಗಿ ಅಹರ್ನಿಶ ಹೋರಾಟ ಮಾಡಿದಂಥ ಸತ್ಯ ಹರಿಶ್ಚಂದ್ರನ ಹೆಸರನ್ನು ನಾವೆಲ್ಲ ಕೇಳ್ತಾ ಇದ್ದೇವೆ. ಅವರೆಲ್ಲ ಜೀವನದಲ್ಲಿ ಒಂದು ಎರಡು ತತ್ವಗಳನ್ನು ಆಚರಿಸಿ ಇಷ್ಟೊಂದು ಪ್ರಖ್ಯಾತಿಯನ್ನು ಪಡೆದಿರಬೇಕಾದ್ರೆ ವೀರಶೈವ ಧರ್ಮದಲ್ಲಿರುವಂಥ ಧರ್ಮದ 10 ಸೂತ್ರಗಳನ್ನು ಸರಿಯಾಗಿ ಪಾಲನೆಯನ್ನು ನಾವು ಮಾಡಿದ್ದಾದರೆ ಈ ಜೀವಾತ್ಮ ಪರಮಾತ್ಮನಾಗೋದರಲ್ಲಿ
ಈ ಅಂಗಲಿಂಗವಾಗುವುದರಲ್ಲಿ, ನರಹರನಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತಾ ಇದೆ. ಪ್ರಾಚೀನ ಕಾಲದಲ್ಲಿ ಜಗದ್ಗುರು ರೇಣುಕಾಚಾರ್ಯರು ಧರ್ಮದ ದಶವಿಧ ಸೂತ್ರಗಳನ್ನು ಬೋಧ ಮಾಡಿದರೆ, 12ನೇ ಶತಮಾನದಲ್ಲಿ ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣವರು ಅದೇ ಧರ್ಮದ ಸೂತ್ರಗಳನ್ನು ಸಪ್ತ ಸೂತ್ರಗಳನ್ನಾಗಿ ಅಚ್ಚ ಕನ್ನಡದಲ್ಲಿ ಹೇಳಿದ್ದನ್ನು ತಾವೆಲ್ಲ ಕೇಳ್ತಾ ಇದ್ದೀರಿ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಂಧಿಸಲು ಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಇವತ್ತು ಜಗದ್ಗುರು ರೇಣುಕಾಚಾರ್ಯರು ಬೋಧಿಸಿದಂಥ 10 ಧರ್ಮದ ಸೂತ್ರಗಳಾಗಲಿ, ಬಸವಣ್ಣವರು ಬೋಧಿಸಿದಂಥ 7 ಸಪ್ತ ಸೂತ್ರಗಳನ್ನಾಗಲಿ ನಾವು ಎಲ್ಲವನ್ನ ಪರಿಪಾಲನೆ ಮಾಡಿದ್ರಂತೂ ಒಳ್ಳೆಯದು. ಆದರೆ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಈ ಸೂತ್ರಗಳಲ್ಲಿ ಹುಸಿಯ ನುಡಿಯಲು ಬೇಡ ಅನ್ನುವಂಥ ಒಂದು ಮಾತೇನಿದೆ, ಸುಳ್ಳು ಹೇಳಬಾರ್ದು ಅನ್ನುವಂಥದ್ದೇನಿದೆಯಲ್ಲ, ಇದೊಂದು ಪರಿಪಾಲಿಸಿಕೊಂಡು ಬಂದರೆ ನಿಜವಾಗಲೂ ವೀರಶೈವ ಧರ್ಮ, ವೀರಶೈವ ಲಿಂಗಾಯತ ಧರ್ಮ ಬಹುದೊಡ್ಡ ಪ್ರಮಾಣದಲ್ಲಿ ಬೆಳೆದು ಬಾಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಯಾಕಂದರೆ ವೀರಶೈವ ಧರ್ಮದಲ್ಲಿರುವಂಥ ವಿಶ್ವ ಬಂಧುತ್ವದ ಚಿಂತನೆಗಳು ಬೇರೆಲ್ಲಿಯೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸರ್ವೇಷಾಂ ಹಿತಕಾರಕಂ, ಎಲ್ಲರಿಗೂ ಹಿತವನ್ನು ಬಯಸುವಂಥದ್ದೇ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ 12ನೇ ಶತಮಾನದ ಬಸವಾದಿ ಶಿವಶರಣರ ಧ್ಯೇಯವಾಗಿತ್ತೇ ಹೊರತು ಬೇರೆ ಆಗಿರಲಿಲ್ಲ ಅನ್ನುವಂಥ ಸತ್ಯವನ್ನು ನಾವೆಲ್ಲ ಮನಗಾಣಬೇಕಾಗಿದೆ. ಶಿವ ಪಥವ ನರಿವಡೆ, ಗುರು ಪಥವೇ ಮೊದಲು ಅನ್ನುವಂಥ ಮಾತನ್ನು ಬಸವಣ್ಣವರು ತಮ್ಮ ವಚನದಲ್ಲಿ ಹೇಳಿದರು. ಬಹುಶಃ ಇವತ್ತು ಯಾವುದೇ ಧರ್ಮ ಇರಲಿ, ಆಯಾ ಧರ್ಮದಲ್ಲಿ ಗುರುವಿಗೆ ಕೊಟ್ಟಿರುವಂಥ ಪ್ರಥಮ ಪ್ರಾಶಸ್ತ್ಯವನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ವೀರಶೈವ ಧರ್ಮದಲ್ಲಿ ಗುರುವಿಗೆ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ. ಜಗದ ಕತ್ತಲೆಯನ್ನು ಕಳೆಯಲಿಕ್ಕೆ ಸೂರ್ಯನ ಮೇಲೆ ಬೇಕಾಗಿದ್ದಾನೆ. ಬದುಕಿನ ಅಜ್ಞಾನ ಅನ್ನುವಂಥ ಕತ್ತಲೆ ಕಳೀಲಿಕ್ಕೆ ಗುರು ನಮ್ಮೆಲ್ಲರಿಗೆ ಬೇಕಾಗಿದ್ದಾನೆ. ಅದಕ್ಕಾಗಿ ಗುರುವಿನ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲರ ಬಾಳ ಬದುಕನ್ನು ವಿಕಾಸಗೊಳಿಸುವುದರತ್ತ ನಮ್ಮೆಲ್ಲರ ಗಮನ ಇರಬೇಕೇ ಹೊರತು ಅದನ್ನು ಛಿದ್ರಗೊಳಿಸುವಂಥ, ಕಲುಷಿತಗೊಳಿಸುವಂಥ ಕಾರ್ಯ ಯಾರಿಂದಲೂ ಯಾವುದೇ ಸಂದರ್ಭದಲ್ಲಿ ಆಗಬಾರದು ಅನ್ನೋದನ್ನು ಅತ್ಯಂತ ಕಳಕಳಿಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ವೀರಶೈವ ಧರ್ಮ ನಿನ್ನೆ ಹುಟ್ಟಿ ಇವತ್ತು ಬೆಳೆದು ನಾಳೆ ಕಣ್ಮರೆಯಾಗುವಂಥ ಧರ್ಮ ಇದಲ್ಲ. ಹಿಂದೂ ಧರ್ಮ ಇತ್ತು, ಇವತ್ತು ಧರ್ಮ ಇದೆ, ಮುಂದೂ ಕೂಡ ಕಾಲಾಂತರದಲ್ಲಿ ಈ ಧರ್ಮ ಇದ್ದೇ ಇರ್ತಾ ಇದೆ ಹೊರತು ಆ ಧರ್ಮವನ್ನು ನಾಶ ಮಾಡುವಂಥ ಶಕ್ತಿ ಯಾರಿಗೂ ಕೂಡ ಇಲ್ಲ. ಯಾರಾದರೂ ಏನಾದರೂ ಆ ಧರ್ಮವನ್ನು ನಾವು ನಾಶ ಮಾಡ್ತೇವೆ ಅಂದರೆ ಧರ್ಮ ನಾಶವಾಗೋದಿಲ್ಲ. ಯಾರು ಧರ್ಮವನ್ನು ನಾಶ ಮಾಡಲಿಕ್ಕೆ ಹೊರಟಿರ್ತಾರಲ್ಲ ಅವರು ಆ ಧರ್ಮದಿಂದ ನಾಶ ಹೊಂತಾರೋ ಅನ್ನೋದಕ್ಕೆ ಈ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಈ ಹಿಂದೆ ನಡೆದು ಹೋದಂಥ ಅನೇಕ ಘಟನೆಗಳು ನಿಮ್ಮೆಲ್ಲರ ಕಣ್ಮುಂದೆ ಸಾಕ್ಷಿಯಾಗ್ಯವು ಅನ್ನೋದನ್ನು ಹೇಳಲಿಕ್ಕೆ ಮರೆಯೋದಿಲ್ಲ. ವೀರಶೈವ ಧರ್ಮ ವೃಕ್ಷಕ್ಕೆ ಶ್ರೀ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು
ತಾಯಿ ಬೇರು. ಆ ಧರ್ಮ ವೃಕ್ಷದ ಹೂವು ಮತ್ತು ಹಣ್ಣುಗಳಂತೆ 12ನೇ ಶತಮಾನದ ಬಸವಾದಿ ಶಿವಶರಣರು ನಮ್ಮೆಲ್ಲರ ಕಣ್ಣಿಗೆ ಕಾಣ್ತಾರೆ. ಒಂದು ಮರ ಪಲ್ಲವಿಸಿ ಫಲ ಕೊಡಬೇಕಾದ್ರೆ ತಾಯಿ ಬೇರಿಗೆ ನಾವೆಲ್ಲ ನೀರನ್ನು ಎರಿಬೇಕಾಗ್ತಾಯಿದೆ. ಬೇರಿಗೆ ನೀರು ಎರೆಯದೆ ಕೇವಲ ಮರದಿಂದ ಹೂವು ಹಣ್ಣುಗಳನ್ನು ನಾವು ಬಯಸಿದರೆ ಅವು ನಮಗೆ ಸಿಗೋದಿಲ್ಲ. ತಾಯಿ ಬೇರಿಗೆ ನೀರು ಉಣಿಸಿದರೆ ಆ ವೃಕ್ಷದಿಂದ ಹೂವು ಹಣ್ಣುಗಳನ್ನು ನಾವು ಪಡೀಲಿಕ್ಕೆ ಸಾಧ್ಯವಾಗ್ತಾಯಿದೆ. ಎಷ್ಟೋ ಜನರಿಗೆ ವೀರಶೈವ ಧರ್ಮದ ಪ್ರಾಚೀನ ಇತಿಹಾಸ, ಬೆಳೆದುಕೊಂಡು ಬಂದಂಥ ಪರಂಪರೆ ಗೊತ್ತಿಲ್ಲ. ವೀರಶೈವ ಧರ್ಮ ಒಮ್ಮಿಂದೊಮ್ಮೆಲೆ ಬೆಳೆದ ಆಕಾಶಕ್ಕೆ ಏಣಿಯನ್ನು ಇಡಲಿಲ್ಲ. ಈ ಧರ್ಮ 4 ಹಂತಗಳಲ್ಲಿ ಬೆಳೆದುಕೊಂಡು ಬಂದಿದೆ. ಉಗಮ, ಉತ್ಥಾನ, ಪುನರುತ್ಥಾನ, ಈಗ ಜಾಗೃತಿಯ ಕಾಲ. ಈ ಧರ್ಮದ ಉಗಮ ಆಗಿರುವಂಥದ್ದು ಪರಮಾತ್ಮನ ಪಂಚಮುಖಗಳಿಂದ ಅವತರಿಸಿದಂಥ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಈ ಭೂಮಂಡಲದಲ್ಲಿ ಈ ಮತ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿ ಹಾರೈಸಿದರು. ಸ್ಥಾಪಿತಗೊಂಡಂಥ ಈ ಧರ್ಮವನ್ನು ಉತ್ಥಾನಗೊಳಿಸಿದಂಥ ಕೀರ್ತಿ ಜಗದ್ಗುರು ರೇವಣಸಿದ್ದೇಶ್ವರರಿಗೆ, ಜಗದ್ಗುರು ಮರಳಸಿದ್ದೇಶ್ವರರಿಗೆ ಆ ಗೌರವ ಸಲ್ತಾ ಇದೆ ಅನ್ನೋದನ್ನು ನಾವು ಯಾರೂ ಕೂಡ ಮರೆಯಬಾರದು. ಇಂದು ಈ ನಾಡಿನ ಉದ್ದಗಲಕ್ಕೂ ಕೂಡ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ದೇವಾಲಯಗಳಾಗಲಿ, ಶ್ರೀ ಜಗದ್ಗುರು ಮರಳಸಿದ್ದೇಶ್ವರ ದೇವಸ್ಥಾನಗಳಾಗಲಿ ಅಲ್ಲಲ್ಲಿ ನಿಂತು ಭಕ್ತ ಸಂಕುಲವನ್ನು ಕಾಪಾಡೋದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಉತ್ಥಾನಗೊಂಡಂಥ ಈ ಧರ್ಮವನ್ನು ಪುನರುತ್ಥಾನಗೊಳಿಸಿದಂಥ ಕೀರ್ತಿ 12ನೇ ಶತಮಾನದ ಬಸವಾದಿ ಶಿವಶರಣರಿಗೆ ಆ ಗೌರವ ಸಲ್ತಾ ಇದೆ. ಸಂಸ್ಕೃತದಲ್ಲಿರುವಂಥ ಈ ಸಾಹಿತ್ಯವನ್ನು 12ನೇ ಶತಮಾನದಲ್ಲಿ ಶರಣರು ಅಚ್ಚ ಕನ್ನಡದಲ್ಲಿ ಅದನ್ನು ಹೇಳೋದರ ಮೂಲಕ ಅದನ್ನು ಪುನರುತ್ಥಾನಗೊಳಿಸಿದರು ಅನ್ನೋದನ್ನು ನಾವು ಯಾರೂ ಕೂಡ ಮರೆಯಬಾರದು. ಪುನರುತ್ಥಾನಗೊಂಡಂಥ ಈ ಧರ್ಮ ಇವತ್ತು ಜಾಗೃತಿಯ ಕಾಲಘಟ್ಟದಲ್ಲಿ ನಾವೆಲ್ಲ ನಡೀತಾ ಇದ್ದೇವೆ. ಯಾರು ಹೇಳೋದು ಸತ್ಯ, ಯಾರು ಹೇಳೋದು ಅಸತ್ಯ, ಇದನ್ನು ನಾವು ಮನವರಿಕೆ ಮಾಡಿಕೊಳ್ಳುವಂಥ ಸಂಧಿಯ ಸುವರ್ಣ ಕಾಲ ಇದು. ಬಹುಶಃ ಎಲ್ಲರೂ ಬಹಳ ಜನ ಧರ್ಮದ ಬಗ್ಗೆ ಮಾತಾಡ್ಬೋದು, ಆದರೆ ಸತ್ಯ ಶುದ್ಧವಾದಂಥ ಸೈದ್ಧಾಂತಿಕ ತಳಹದಿಯ ಮೇಲೆ ನಮ್ಮ ಧರ್ಮ ಸಂಸ್ಕೃತಿಯನ್ನು ನಾವು ಕಟ್ಟಿ ಬೆಳೆಸಬೇಕಲ್ಲದೆ ಕೇವಲ ಬಾಯಿ ಮಾತಿನಿಂದ ಈ ಧರ್ಮ ಗಟ್ಟಿಯಾಗಿ ನಿಲ್ಲಲಿಕ್ಕೆ ಸಾಧ್ಯವಾಗೋದಿಲ್ಲ. ಬಹುಶಃ ನೀವೆಲ್ಲ ವ್ಯವಹಾರಸ್ಥರಿದ್ದೀರಿ. ಬೆಳಗಿನಿಂದ ಸಾಯಂಕಾಲ ವ್ಯಾಪಾರ ಮಾಡಿ ಸಂಜೆ ಮನೆಗೆ ಬಂದಾಗ ಲೆಕ್ಕಾಚಾರ ಮಾಡ್ತೀವಿ. ನಿಮಗೆಲ್ಲ ಗೊತ್ತಿದೆ, ಒಂದು ಅಂಕಿಯ ಮುಂದೆ ಒಂದು 0 ಕೊಟ್ಟರೆ 10 ಆಗ್ತಾಯಿದೆ, 2 0 ಕೊಟ್ಟರೆ 100 ಆಗ್ತಾಯಿದೆ, 3 0 ಕೊಟ್ಟರೆ 1000 ಆಗ್ತಾಯಿದೆ, 4 0 ಕೊಟ್ಟರೆ 10,000 ಆಗ್ತಾಯಿದೆ, 5 0 ಕೊಟ್ಟರೆ 1,00,000 ಆಗ್ತಾಯಿದೆ. ಒಂದು ಅಂಕಿಯ ಮುಂದೆ ನೀವು 0ಯನ್ನು ಕೊಡ್ತಾ ಹೋದರೆ ಅದರ ಬೆಲೆ ಹೆಚ್ಚು ಹೆಚ್ಚು ಆಗ್ತಾಯಿದೆ. ನೀವು ಒಂದನ್ನು ತೆಗೆದು ಹಾಕಿ ನೀವು 0ಯನ್ನು ಎಷ್ಟು ಕೊಟ್ಟರೂ ಅದು 0 ಆಗಿರ್ತಾ ಇದೆ ಹೊರತು ಅದಕ್ಕೆ ಯಾವುದೇ ಬೆಲೆ ಬರೋದಿಲ್ಲ. ಅದರಂತೆ ವೀರಶೈವ ಧರ್ಮ ಅಂದಾಗ ಒಂದು ಅಂಕಿಯ ಸ್ಥಾನದಲ್ಲಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ನಾವು ಇಟ್ಕೊಂಡು 0ಯನ್ನು ನಾವು ಕೊಡ್ತಾ ಹೋದರೆ, ಶರಣರನ್ನು ಸ್ಮರಿಸಿಕೊಂಡು ನಡೆದದ್ದಾದರೆ ಈ ಧರ್ಮದ ಸಮಗ್ರತೆ
ಮತ್ತು ಈ ಧರ್ಮದ ಶ್ರೇಯಸ್ಸನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ವೀರಶೈವ ಧರ್ಮದಲ್ಲಿ ಗಂಡು ಹೆಣ್ಣು ಅನ್ನುವಂಥ ತಾರತಮ್ಯ ಇಲ್ಲ, ಬಡವ ಶ್ರೀಮಂತ ಅನ್ನುವಂಥ ಭೇದ ಭಾವನೆ ಇಲ್ಲ, ಉಚ್ಚ ನೀಚ ಅನ್ನುವಂಥ ಸ್ವಾರ್ಥ ಸಂಕುಚಿತ ಮನೋಭಾವನೆ ಇಲ್ಲ. ಯಾರು ಈ ಧರ್ಮದ ತತ್ವಕ್ಕೆ ಸಿದ್ಧಾಂತಕ್ಕೆ ತಲೆಬಾಗಿ ಬರ್ತಾರಲ್ಲ ಅವರೆಲ್ಲರಿಗೂ ಈ ಧರ್ಮ ಸದಾಕಾಲ ಬಾಗಿಲನ್ನು ತೆರೆದಿದೆ ಅನ್ನುವಂಥದ್ದನ್ನು 12ನೇ ಶತಮಾನದ ಇತಿಹಾಸದಿಂದ ನಾವೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ. ಹಾಗೇನಾದರೂ ಅಂಥ ಭಾವನೆಗಳಿಲ್ಲದೆ ಇದ್ದರೆ ಎಷ್ಟೋ ಜನ ಶರಣರು ಈ ಧರ್ಮವನ್ನು ಸ್ವೀಕಾರ ಮಾಡಿ ಈ ಧರ್ಮದಂತೆ ನಡೆದು ಅವಷ್ಟೇ ಅಲ್ಲ, ತಮ್ಮನ್ನು ಬೆನ್ನು ಹತ್ತಿ ಬಂದಂಥ ಜನರನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದ್ದಿಲ್ಲ. ಅವರೆಲ್ಲರೂ ಕೂಡ ನಾವೆಲ್ಲ ಒಂದು ಅನ್ನುವಂಥ ಭಾವನೆಯಿಂದ ಸಮಾಜವನ್ನು ಧರ್ಮವನ್ನು ಕಟ್ಟಿ ಬೆಳೆಸಿದರು. ಬಸವಣ್ಣವ್ರು ಹೇಳುವಂಥ ಮಾತು ನೀವೆಲ್ಲ ಮಾತಾಡ್ತೀರಿ, ಇವನಾರವ ನೆಂದೆನಿಸದೆ ಇವ ನಮ್ಮವ ನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವಂಥ ಬಹುದೊಡ್ಡ ಮಾತುಗಳನ್ನು ಬಸವಣ್ಣವ್ರು ಹೇಳಿದ್ದಾರೆ. ಇವತ್ತು ಬಸವಣ್ಣವರ ಹೆಸರನ್ನು ಹೇಳುವಂಥ ಎಷ್ಟೋ ಜನ ಮಠಾಧೀಶರು, ನಾವು ಅವರಿವರಂತ ಹೇಳೋದಿಲ್ಲ, ನೀವೆಲ್ಲ ಪ್ರಜ್ಞಾವಂತರು, ನಿಮಗೆಲ್ಲ ಗೊತ್ತಿದೆ. ಬಹಳ ಜನ ಧರ್ಮದ ದಾರಿಯನ್ನು ತಪ್ಪಿಸುವಂಥವರು ಬಹಳ ಜನ ಇದ್ದಾರೆ. ಅಂಥವರ ಮಾತಿನ ಬಗ್ಗೆ ಮರಳಾಗದೆ ಸತ್ಯ ಶುದ್ಧವಾದಂಥ ಧರ್ಮದ ಸಂವಿಧಾನವನ್ನು ನಾವೆಲ್ಲ ಪರಿಪಾಲಿಸಿದರೆ ನಿಜವಾಗಲೂ ಅದು ಸರ್ವರಿಗೂ ಕೂಡ ಒಳಿತನ್ನು ಉಂಟು ಮಾಡೋದಾಗಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ಬಹುಶಃ ಸೂಗೂರು ಗ್ರಾಮದಲ್ಲಿ ಶ್ರೀ ಮುರುಡ ಬಸವೇಶ್ವರ ದೇವಸ್ಥಾನ, ಬಹುಶಃ ಇಂಥ ಭವ್ಯ ಸುಂದರ ದೇವಸ್ಥಾನ ಎಲ್ಲಿಯೂ ಕೂಡ ನಾವು ಕಂಡಿಲ್ಲ. ಆದರೆ ಈ ಗ್ರಾಮದಲ್ಲಿ ತಾವೆಲ್ಲ ಮಾಡಿರಿ ಅಂದರೆ ಇದಕ್ಕೆಲ್ಲ ರಾಜಕೀಯ ಧೋರಣೆಯ ಸಹಕಾರ, ನಿಮ್ಮೆಲ್ಲರ ಶ್ರಮದ ಬೆವರಿನ ಫಲ ಬೆರೆತ ಕಾರಣ ಭವ್ಯವಾದಂಥ ಸುಂದರವಾದಂಥ ವಾಸ್ತು ವಿನ್ಯಾಸದಿಂದ ಕೂಡಿದಂಥ ದೇವಸ್ಥಾನ ನಿರ್ಮಾಣ ಮಾಡಿದಂಥ ಈ ದೇವಸ್ಥಾನದಲ್ಲಿ ಯಾವಾಗಲೂ ಧರ್ಮ ಕಾರ್ಯಗಳು ನಡೆದುಕೊಂಡು ಬರಲಿ. ಮತ್ತು ಆ ದೇವಸ್ಥಾನಕ್ಕೆ ಬಂದಂಥ ಜನ ಎಂಥ ನಾಸ್ತಿಕನಾದರೂ ಕೂಡ ದೇವರ ದರ್ಶನ ಮಾಡಿದಾಗ ಬಾಳೆಲ್ಲ ಸ್ವಲ್ಪ ಆದರೂ ಪರಿವರ್ತನೆಗೊಂಡ್ರೆ ಇಂಥ ದೇವಸ್ಥಾನ ಕಟ್ಟಿದ್ದು ಸಾರ್ಥಕವಾಗ್ತಾ ಇದೆ. ಮಾಜಿ ಸಂಸದರಂಥ ಐನೂರು ಮಂಜುನಾಥ್ ಅವರು ಬಹಳ ಮಾರ್ಮಿಕವಾದಂಥ ಮಾತುಗಳನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ. ಸಮಾಜದ ಅಧ್ಯಕ್ಷರಂಥ ಜ್ಯೋತಿ ಪ್ರಕಾಶ್ ಅವರು ನಾವೆಲ್ಲ ಒಂದಾಗಿ ಚೆಂದಾಗಿ ವೀರಶೈವ ಲಿಂಗಾಯತ ಒಳಪಂಗಡದ ಎಲ್ಲ ಸಮುದಾಯ ಬೆರೆದು ಸಾಮರಸ್ಯದಿಂದ ಬಾಳಬೇಕು ಅನ್ನುವಂಥ ಕಳಕಳಿಯ ಕರೆ ಅವರು ತಮಗೆಲ್ಲ ಮನವರಿಕೆ ಮಾಡಿದ್ದಾರೆ. ಶ್ರೀಮದ್ ರಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳು ತಮ್ಮ ಸಂದೇಶದಲ್ಲಿ ಹೇಳ್ತಾ ಇದ್ದು, ಒಂದಾಗಿ ಬಾಳೋಣ ಬನ್ನಿರಿ, ಚೆಂದಾಗಿ ಬಾಳೋಣ ಬನ್ನಿರಿ, ಒಂದಾಗಿ ಚೆಂದಾಗಿ ನಗು ನಗುತ್ತ ಸೊಗಸಿನ ಬಾಳನ್ನು ಬೆಳೆಸೋಣ ಬನ್ನಿರಿ, ಒಂದಾಗಿ ಬಾಳೋಣ ಬನ್ನಿರಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದರು. ಇವತ್ತು ನಿಜವಾಗಲೂ ಈ ಗ್ರಾಮದ ಜನತೆ ಅವೆಲ್ಲ ಬಹಳ ಸುಶಿಕ್ಷಿತರಿದ್ದೀರಿ. ಮೇಲಾಗಿ ಧರ್ಮ ಪರಂಪರೆಯ ಬಗ್ಗೆ ಅಪಾರವಾದಂಥ ಶ್ರದ್ಧಾ ಅಭಿಮಾನ ಇದೆ. ಈ ದೇವಸ್ಥಾನದ ನಿರ್ಮಾಣದ ವಿಚಾರದಲ್ಲಿ ಮಾತನಾಡಿದಂಥ ಮಹೇಶ್ ಅವರಾಗಲಿ, ಮಲ್ಲಿಕಾರ್ಜುನ ಅವರಾಗಲಿ, ದೇವಸ್ಥಾನದ ನಿರ್ಮಾಣ ಹಂತದ ತಮ್ಮ ಅವಿರತ ಶ್ರಮ, ಜನರು ಅದಕ್ಕೆ ಕೊಟ್ಟಂಥ ಸಹಕಾರವನ್ನು ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ನೆನೆಸಿ ತಮ್ಮೆಲ್ಲರಿಗೆ ಆ ಸ್ವಾಮಿಯ ಹಾರೈಕೆ ಬಯಸಿದ್ದನ್ನು ಕೇಳಿ ಸಂತೋಷಪಟ್ಟಿದ್ದೀರಿ. ವಿಧಾನ ಪರಿಷತ್ ಸದಸ್ಯರಂಥ
DS ಅರುಣ್ ಕುಮಾರ್ ಅವರು, ಅವರ ತಂದೆ DS ಶಂಕರಮೂರ್ತಿ ಅವರು ಬಹುಶಃ ಈ ವಯಸ್ಸಿನಲ್ಲಿಯೂ ಕೂಡ ಧರ್ಮ, ಸಂಸ್ಕೃತಿ, ಪರಂಪರೆ ಬಗ್ಗೆ ಬಹಳ ಅಭಿಮಾನ ಇಟ್ಟಂಥವ್ರು. ರಂಭಾಪುರಿ ಜಗದೊಳ ಅನೇಕ ಧರ್ಮ ಸಮಾರಂಭಗಳಲ್ಲಿ ಪಾಲ್ಗೊಂಡಂಥ ಹಿರಿಯ ಜೀವ. ಇವತ್ತು ಅವರ ಒಡಲ ಕುಡಿಯಾಗಿ ಹುಟ್ಟಿದಂಥ DS ಅರುಣ್ ಕುಮಾರ್ ಅವರು ಇವತ್ತು ಅವರಿಂದ ತೆರವಾದಂಥ ಸ್ಥಾನವನ್ನು ವಿಧಾನ ಪರಿಷತ್ ಸದಸ್ಯರಾಗೋದರ ಮೂಲಕ ರಾಜಕೀಯ ಕ್ಷೇತ್ರದಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅವರು ಆಡಿದಂಥ ಮಾತುಗಳು ಕೂಡ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಗಳ ಬಗ್ಗೆ ಯಾರೋ ನಿರ್ಲಕ್ಷ್ಯ ತಾಳಬಾರದು. ಅವುಗಳನ್ನು ನಾವು ನಿರ್ಲಕ್ಷ್ಯ ಮಾಡಿದರೆ ಮುಂದೊಂದು ದಿನ ನಾವು ಬಹಳಷ್ಟು ಆತಂಕಗಳನ್ನು ಎದುರಿಸಬೇಕಾದೀತು ಅನ್ನುವಂಥ ಅವರ ಮಾತು ಸಕಾಲಿಕ ಮತ್ತು ಸಮಂಜಸವಾದಂಥ ಮಾತು ಅನ್ನೋದನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ಈ ಸಮಾರಂಭದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿದಂಥ ಸಹ್ಯಾದ್ರಿ ಕಲಾ ಮತ್ತು ವಿಜ್ಞಾನ ಕಾಲೇಜಿನ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಹಾಮ ನಾಗರಾಜ್ ಅವರು ಬಹಳ ವಿಶಾಲ ಪೀಠಿಕೆಯನ್ನು ಹಾಕ್ಕೊಂಡು ಅವರು ಮಾತನಾಡಿದರು. ಇನ್ನೂ ಅವರಿಗೆ ಸಮಯದ ಅವಕಾಶ ಬೇಕಾಗಿತ್ತು. ಆದರೂ ಸಹ ಸಿಕ್ಕಂಥ ಸ್ವಲ್ಪ ಸಮಯದಲ್ಲಿ ನಮ್ಮ ಪ್ರಾಚೀನ ದೇವಸ್ಥಾನಗಳು, ನಮ್ಮ ಇತಿಹಾಸವನ್ನು, ನಮ್ಮ ಸಂಸ್ಕೃತಿಯ ಸಂರಕ್ಷಣೆಯ ಕೇಂದ್ರ ಸ್ಥಾನಗಳು, ಅವುಗಳ ಬಗ್ಗೆ ನಮ್ಮೆಲ್ಲರ ಗಮನ ಇರುವಂಥ ಆಗಬೇಕು ಅನ್ನುವಂಥ ಅವರ ಮಾತು ಕೂಡ ನಮ್ಮೆಲ್ಲರಿಗೆ ಹಿಡಿಸಿದಂಥ ಮಾತು ಅನ್ನೋದನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ದೇವಸ್ಥಾನ ಸಮಿತಿಯ ಎಲ್ಲ ಪದಾಧಿಕಾರಿಗಳಾಗಲಿ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು ಮೊದಲು ಮಾಡಿ ಎಲ್ಲ ಪದಾಧಿಕಾರಿಗಳಾಗಲಿ ತಾವೆಲ್ಲ ಉತ್ತಮವಾದಂಥ ರೀತಿಯಲ್ಲಿ ಕಾರ್ಯಕ್ರಮ ಸಂಘಟಿಸಿ ಈ ಕಾರ್ಯವನ್ನು ಮಾಡಿದ್ದನ್ನು ಕಂಡು ಬಹಳ ಸಂತೋಷವಾಗಿದೆ. ಬಹುಶಃ ಈ ಗ್ರಾಮ ಸೂಗೂರು ಗ್ರಾಮ ತರಳಬಾಳು ಮಠಾಧ್ಯಕ್ಷರಂಥ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳವರ ಜನ್ಮಭೂಮಿ ಅನ್ನುವಂಥ ಮಾತನ್ನು ಕೇಳಿ ರಂಭಾಪುರಿ ಜಗದೊಳವರಿಗೆ ಖಂಡೆ ಹಾಲು ಕುಡಿದಷ್ಟು ಸಂತೋಷವಾಗಿದೆ. ಬಹುಶಃ 21ನೇ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧಿವೇಶನ ಮೈಸೂರು ಸುತ್ತೂರು ಮಠದಲ್ಲಿ ನಡೆದಾಗ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು, ನಾವು ಸುತ್ತೂರು ಶ್ರೀಗಳವರು ಒಂದೇ ವಾಹನದಲ್ಲಿ ಮುಂದೆ ಹೋಗಿ ಸಮಾರಂಭ ಉದ್ಘಾಟಿಸಿದಂಥ ನೆನಪು ಇವತ್ತು ಕೂಡ ನಮಗಿದೆ. ಮೊನ್ನೆ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಂತ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಅವರು ಅಗಲಿ ಹೋದಂಥ ಸಂದರ್ಭದಲ್ಲಿ ಮತ್ತು ಶಿವಗಣಾರಾಧನಾ ಶ್ರದ್ಧಾಂಜಲಿ ಸಮಾರಂಭದಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದರು. ಬಹುಶಃ ಅಲ್ಲಿಯೂ ಕೂಡ ಪರಸ್ಪರ ಒಂದು ಸ್ನೇಹ ಸೌಹಾರ್ದದ ಮಾತನಾಡಿದ್ದನ್ನು ಇಲ್ಲಿ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಅಷ್ಟೇ ಅಲ್ಲದೆ ಮೊನ್ನೆ ಐತಿಹಾಸಿಕವಾದಂಥ ಚಿತ್ರದುರ್ಗ ನಗರದಲ್ಲಿ BS ಯಡಿಯೂರಪ್ಪನವರು ರಾಜ್ಯ ಮಾಜಿ ಮುಖ್ಯಮಂತ್ರಿಗಳಾಗಿ 50 ವರ್ಷ ಅವರು ಏನು ಶ್ರಮ ಪಟ್ಟರು, ಆ ಶ್ರಮದ ಪ್ರತಿಫಲವಾಗಿ ಏನು ಅಲ್ಲಿ ಅವರಿಗೆ ಒಂದು ಗೌರವ ಸಮರ್ಪಣೆ ಸನ್ಮಾನ ಸಮಾರಂಭ ಏನು ಇಟ್ಟಿದ್ರು, ಆ ಚಿತ್ರದುರ್ಗ ನಗರದಲ್ಲಿ ವಿವಿಧ ವರ್ಗಗಳ ಸಮುದಾಯಗಳ ಸಾವಿರಾರು ಮಠಾಧೀಶರು ಬಂದಿದ್ದರು. ಆ ಸಮಾರಂಭದಲ್ಲಿ ಪಂಚಪೀಠಾಧೀಶರು ಕೂಡ ಪಾಲ್ಗೊಂಡಿದ್ದು. ಬಹುಶಃ ಅದನ್ನು ನೋಡಲಿಕ್ಕೆ 2 ಕಣ್ಣುಗಳು ಸಾಲದಂಥ ದೃಶ್ಯ ಅಲ್ಲಿ ನಿರ್ಮಾಣಗೊಂಡಿತ್ತು. ಅಲ್ಲಿಯೂ ಕೂಡ ಅವರು ಬಂದಿದ್ದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೇವೆ. ಮೊನ್ನೆ ಮೇ 17ನೇ ತಾರೀಕಿಗೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಶಿವಮೊಗ್ಗ ನಗರದಲ್ಲಿ ವೀರಶೈವ ಲಿಂಗಾಯತ ಸಮಾಜ ಬಾಂಧವರು BS ಯಡಿಯೂರಪ್ಪನವರಿಗೆ ಒಂದು ಕೃತಜ್ಞತಾ ಸಮರ್ಪಣಾ ಸಮಾರಂಭ ಹಮ್ಮಿಕೊಂಡು ಆ ಸಮಾರಂಭದಲ್ಲಿ ಮಾಜಿ ಸಂಸದರಂಥ ಐನೂರು ಮಂಜುನಾಥ್ ಅವರು,
ಷಡಕ್ಷರಿ ಅವರು ಮತ್ತು ಸಂತೋಷ್ ಅವರು, ಜ್ಯೋತಿ ಪ್ರಕಾಶ್ ಅವರು, ಇನ್ನೂ ಹಲವಾರು ಗಣ್ಯರು ಸೇರಿ ಬಹುದೊಡ್ಡ ಕಾರ್ಯಕ್ರಮ ಮಾಡಿದ್ದನ್ನು ನೋಡಿ ತಾವೆಲ್ಲ ಸಂತೋಷ ಪಟ್ಟಿದ್ದೀರಿ. ಆದರೆ ಇಷ್ಟು ಬೇಗ ಮತ್ತೊಮ್ಮೆ ಶಿವಮೊಗ್ಗ ಜಿಲ್ಲೆಯ ಸೂಗೂರಿಗೆ ನಾವು ಬರ್ತೇವೆ ಅಂತ ಕನಸು ಮನಸ್ಸಿನಲ್ಲಿ ಇರಲಿಲ್ಲ. ಆದರೆ ಬಿಳಿಕಿ ಶ್ರೀಗಳವರ ಒಂದು ಮಾರ್ಗದರ್ಶನ, ಮಳಲೈ ಶ್ರೀಗಳ ಒಂದು ಪ್ರೋತ್ಸಾಹ, ದೇವಸ್ಥಾನ ಸಮಿತಿ ಎಲ್ಲ ಪದಾಧಿಕಾರಿಗಳು ಬಹಳ ದೊಡ್ಡ ಮನಸ್ಸು ಮಾಡಿ ರಂಭಾಪುರಿ ಜಗದೊಳನ್ನು ಗ್ರಾಮಕ್ಕೆ ಬರಮಾಡಿಕೊಂಡು ಇವತ್ತು ಅಡ್ಡಪಲ್ಲಕ್ಕಿ ಮಹೋತ್ಸವ ನೆರವೇರಿಸಿ ಈ ಭವ್ಯವಾದಂಥ ಸಮಾರಂಭ ತಾವೆಲ್ಲ ಮಾಡಿದ್ದೀರಿ. ನಿಜವಾಗಲೂ ಎಂದೆಂದೂ ಕೂಡ ಮರೆಯದೇ ಇರುವಂಥ ಅವಿಸ್ಮರಣೀಯ ಸಮಾರಂಭ ತಾವೆಲ್ಲ ಮಾಡಿದ್ದೀರಿ ಅನ್ನುವಂಥ ಹರುಷವನ್ನು ಮತ್ತೊಮ್ಮೆ ವ್ಯಕ್ತಪಡಿಸಿ ಈ ಸಮಾರಂಭದ ನಡೆದಂಥ ಅನೇಕ ವಿಚಾರಗಳನ್ನು ಈ ನಾಡಿನ ಜನತೆಗೆ ಮುಟ್ಟಿಸಲಿಕ್ಕೆ ಶಿವಮೊಗ್ಗದ ಸುರೇಶ್ ಗೌಡರು, ಸತೀಶ್ ಗೌಡರು ಮುತುವರ್ಜಿ ವಹಿಸಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಬಹುಶಃ ಎಷ್ಟು ಮಧ್ಯರಾತ್ರಿ ಆಗಿದ್ರೂ ಕೂಡ ಅವರಿಗೆ ಲಭ್ಯವಾದಂಥ ಎಲ್ಲ ವರದಿಗಳನ್ನು ಲಕ್ಷಾಂತರ ಜನ ನೋಡಲಿಕ್ಕೆ ಅವರು ಅವಕಾಶ ಮಾಡಿ ಏನು ಕೊಡ್ತಾ ಇದ್ದಾರೆ. ಆ ಸೇವೆ ಸಾಮಾನ್ಯವಾದಂಥ ಸೇವೆ ಅಲ್ಲ ಅನ್ನುವಂಥ ಮಾತನ್ನು ಹೇಳಿ ಈ ಪವಿತ್ರವಾದಂಥ ಸಮಾರಂಭದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಗುರುಕುಲದ ಸಾಧಕರು ವೇದಘೋಷ ಮಾಡಿದ್ದಾರೆ. ಸಹೋದರಿ ಲತಾ ಅವರು ಈ ಸಮಾರಂಭದಲ್ಲಿ ಭಕ್ತಿ ಗೀತೆಯನ್ನು ಹಾಡಿ, ಕಲ್ಪನಾ ಅವರು ಭಕ್ತಿ ಗೀತೆಯನ್ನು ಹಾಡಿ ಸಂತೋಷಗೊಳಿಸಿದ್ದಾರೆ. ಶಿವಕುಮಾರ್ ಅವರು ಬಂದಂಥ ಎಲ್ಲ ಜನರನ್ನು ಸ್ವಾಗತಿಸಿ ಬರಮಾಡಿಕೊಂಡಿದ್ದಾರೆ. ಒಟ್ಟಾರೆ ಈ ಗ್ರಾಮದಲ್ಲಿರುವಂಥ ಒಕ್ಕಟ್ಟು, ಸಾಮರಸ್ಯ ಇನ್ನುಳಿದಂಥ ಬೇರೆ ನಗರ ಮತ್ತು ಗ್ರಾಮೀಣ ಭಾಗದ ಜನತೆಗೆ ಇದು ದಿಕ್ಸೂಚಿ ಆಗಲಿ ಅನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ತಮ್ಮೆಲ್ಲರಿಗೆ, ವೇದಿಕೆಯ ಮೇಲಿರುವಂಥ ಗಣ್ಯಮಾನ್ಯರಿಗೆ, ಸೇವಾ ಮಾಡಿದಂಥ ಎಲ್ಲ ಸದ್ಭಕ್ತರಿಗೆ, ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ, 12ನೇ ಶತಮಾನದ ಬಸವಾದಿ ಶಿವಶರಣರು ಪ್ರತಿಷ್ಠಾಪನೆಗೊಂಡಂಥ ಸೂಗೂರಿನ ಕುಲದೈವ ಶ್ರೀ ಮೃಡ ಬಸವೇಶ್ವರ ಸ್ವಾಮಿಯ ಅಂತಃಕರಣದ ಆಶೀರ್ವಾದ ನಿಮ್ಮೆಲ್ಲರ ಶಿರದ ಮೇಲೆ ಇರಲಿ. ಉತ್ಸವದ ಪ್ರಾರಂಭದಲ್ಲಿ ಆತಂಕಕ್ಕೆ ಒಳಗಾಗಿದ್ರಿ, ಮಳೆ ಬಂದ ಈ ಸಮಾರಂಭ ಎಲ್ಲಿ ಕೆಡ್ತೈತೋ ಅಂತ. ಆದರೆ ಈ ಧರ್ಮ ಸಮಾರಂಭಕ್ಕೆ ನಿಸರ್ಗವೂ ಕೂಡ ಸಹಕಾರ ಕೊಡ್ತಲ್ಲ, ಅದಕ್ಕೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರೂ ಕೂಡ ಭಾಳ ಕಡಿಮೆ ಅನ್ನುವಂಥ ಮಾತನ್ನು ಹೇಳಿ ಈಗ ಈ ಕೊನೆ ಹಂತದಲ್ಲಿ ತುಂತುರು ಹನಿ ಉದುರ್ತಾ ಇದೆ. ಬಹುಶಃ ಇದು ಶುಭ ಸೂಚನೆಯ ಸಂಕೇತ. ಈ ನಾಡಿಗೆ, ಈ ಭಾಗದ ಎಲ್ಲ ಭಕ್ತರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಒಂದು ಮುನ್ಸೂಚನೆ ಅನ್ನುವಂಥದ್ದನ್ನು ಪ್ರಸ್ತಾಪಿಸಿ, ಸರ್ವರಿಗೂ ಕೂಡ ಭಗವಂತ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡಲಿ ಅಂತ ಹಾರೈಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಶಿವಂಭಯ. ಯಾರು ಎದ್ದೇಳಬಾರ್ದು, 2 ನಿಮಿಷ. ಈಗ ಒಂದು 3 ಜನ ನಮ್ಮ ಮಂಡಕ್ಕೆ ಶಿವಣ್ಣವರು ವೇದಿಕೆ ಮೇಲೆ ಬರಬೇಕು. ಮತ್ತು KEB ಅಶೋಕ್ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಆಕಾಶ, 3 ಸಹ ಶ್ರೀಗಳಿಂದ ಶ್ರೀರಕ್ಷೆ ಸಮರ್ಪಣೆಯನ್ನ ಅರ್ಪಿಸುತ್ತಿದ್ದೇವೆ. ಯಾರೂ ಸಹ ಎದ್ದೇಳಬಾರ್ದು.